ಇವತ್ತು ಕಿಚನ್ಗೆ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಅದು ವಿಡಿಯೋ ಮಾಡಬೇಕಂತ ಅನ್ಬಾಕ್ಸ್ ಮಾಡಿರಲಿಲ್ಲ. ಸೊ ಇವಾಗ ಓಪನ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಏನೇನಿದೆ ಅಂತ ನೋಡೋಣ. ಇದು ನೋಡಿದ್ರೆ ಗೊತ್ತಾಗುತ್ತೆ, ಇದು ವಾಲ್ ಪೇಪರು. ಕಟ್ಟಾಗ್ಬಿಟ್ಟಿದೆ. ಒಂದು ವಾಲ್ ಪೇಪರ್ನ ಆರ್ಡರ್ ಮಾಡಿದೆ. ಈ ಸಿಂಕರ್ ಎಲ್ಲ ಪೇಸ್ಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಈ ಥರ ಇದೆ. ಪೇಸ್ಟ್ ಮಾಡಿದ್ಮೇಲೆ ತೋರಿಸ್ತೀನಿ ಹೆಂಗೆ ಮಾಡ್ಬೋದು ಅಂತ. ಇನ್ನು ಇದು ಬಂದು ಏನಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ನನಗನ್ಸ್ದಂಗೆ ಒಂದು ಲೈಟ್ ಆರ್ಡರ್ ಮಾಡಿದೆ. ಅದೇ ಅಂತ ಅನಿಸುತ್ತೆ. ಇದು ಮನಿ ಪ್ಲ್ಯಾಂಟ್ ಬರುತ್ತಲ್ಲ, ಮನಿ ಪ್ಲ್ಯಾಂಟ್ ವಿತ್ ಲೈಟ್ಸ್ ಆರ್ಡರ್ ಮಾಡಿದೆ. ಇದಕ್ಕೆ ಈ ಥರ ಲೈಟ್ ಕೊಟ್ಟಿದ್ದಾರೆ, LED ಲೈಟು. ಸಪ್ರೇಟ್ ಇದೆ. ನಾನು ಇದಕ್ಕೆ ಅಟ್ಯಾಚ್ ಆಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಂಡೆ. ಮುಂಚೆ ಲೀವ್ಸ್ ಎಲ್ಲ ತರಿಸಿ ಹಾಕಿದೆ, ಅದಕ್ಕೆ ಲೈಟ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇತ್ತು. ಬಟ್ ಲೈಟ್ ನನಗೆ ಅಷ್ಟು ಇಷ್ಟ ಆಗಿರೋದು ಸಿಕ್ಕಿರಲಿಲ್ಲ. ಒಳ್ಳೆ ಕಡಿಮೆ ಪ್ರೈಸಿಗೆ ಇದನ್ನು ತಗೊಂಡಿದ್ದೀನಿ ನಾನು. ಇದ್ರದ್ದೆಲ್ಲ ಲಿಂಕ್ ಬೇಕಂದರೆ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಚೆಕ್ ಮಾಡ್ಬೋದು. ಯಪ್ಪಾ ಬಿಚ್ಚೋದೇ ಎಷ್ಟೊತ್ತಾಯಿತು. ಇಷ್ಟುದ್ದ ಬರುತ್ತೆ. ಮೇಯ್ನ್ ಅದಲ್ಲ, ಇದು ಮೇಯ್ನ್ ಇರೋದು. ಇವಾಗ ಲೈಟ್ ಆನ್ ಆಗುತ್ತಾ ಇಲ್ವಾ ಅನ್ನೋದೇ ಇರೋದು. ಇದು ಹಿಂಗೆ ಬ್ಯಾಟ್ರಿ ಆಪ್ರೇಟೆಡಾ? ಇದು ಬ್ಯಾಟ್ರಿಯಲ್ಲಿ ಆನ್ ಆಗೋದಾ? ಓಕೆ, ಈ ಥರದೊಂದು ಕೊಟ್ಟಿರ್ತಾರೆ ನೋಡಿ. ಇದನ್ನು ಇಲ್ಲಿ ಒಳಗಡೆ ಹಾಕಿದರೆ ಆಫ್ ಆಗುತ್ತೆ, ಇದು ತೆಗೆದ್ರೆ ಲೈಟ್ ಆನ್ ಆಗುತ್ತೆ. ಲೈಟ್ ಕಾಣಿಸ್ತಾ ಇದೆಯಾ? ನೆಕ್ಸ್ಟ್ ಬಂದು ಇದು ಒಂದು ಸ್ಟ್ಯಾಂಡ್ನ ಆರ್ಡರ್ ಮಾಡಿದ್ದೆ. ಇದು ಬ್ಲ್ಯಾಕ್ ಕಲರ್ದು ಕಾಣಿಸ್ತಿದ್ಯಾ? ಇದನ್ನ ರೀಪ್ಲೇಸ್ ಮಾಡೋದಕ್ಕೆ ಅಂತ. ಇದು ನಾವೇ ಫಿಕ್ಸ್ ಮಾಡ್ಕೊಬೇಕೇನೋ. ಇದು 2 ಸ್ಟ್ಯಾಂಡ್. ಇದು ಏನಂದ್ರೆ ಸ್ಟೋರ್ ಮಾಡೋದಕ್ಕೆ. ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ, ನನಗಂತೂ ಸಖತ್ ಇಷ್ಟ ಆಯಿತು. ಗಟ್ಟಿಗಿದೆ, ಬಟ್ ಇಲ್ಲಿರೋದು ಅಷ್ಟೊಂದು ಗಟ್ಟಿಗಿಲ್ಲ. ಇದು ಹೆಂಗೆ ಫಿಕ್ಸ್ ಮಾಡೋದು ಅಂದರೆ ಈ ಥರ ಹಾಕೋದು. ಯಾರಾದರೂ ಇಬ್ಬರು ಇರಬೇಕು ಇದನ್ನು ಫಿಕ್ಸ್ ಮಾಡೋದಕ್ಕೆ. ಒಬ್ಬರೇ ಮಾಡ್ತೀವಿ ಅಂದರೆ ನೋಡಿ ಈ ಥರ ಆಗ್ಬೇಕು. ಇದನ್ನ ಟೈಟ್ಗೆ ಹಿಂಗೆ ಎಳೆದು ಫಿಕ್ಸ್ ಆಯಿತು. ಗ್ಲಾಸ್ ಜಾರ್ಸ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಇಟ್ಕೋಬೋದು ಆರಾಮಾಗಿ. ಬ್ಲ್ಯಾಕ್ ಕಲರ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಏನೇನು ಇಡ್ಬೋದಪ್ಪ ಅಂದರೆ, ಇದು ದೊಡ್ಡದನ್ನು ಕೆಳಗೆ, ಇವೆರಡು ಗ್ಲಾಸು ಅಷ್ಟೇನಾ. ಇದು ಒಂದು ಗ್ಲಾಸ್ ಬೌಲ್ ಇದೆ, ಇದನ್ನು ಕೂಡ ಇಟ್ಕೊಬೋದು. ಅದಾದಮೇಲೆ ಸ್ವಲ್ಪ ಮಗ್ಸ್
ಮಗ್ಸ್ ಎಲ್ಲ ಇದೆ. ಇದೆಲ್ಲ ಪಿಕ್ಚರ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ. ಅದು ಬಿಟ್ಟರೆ ಗ್ಲಾಸಸ್ನ ಇಡ್ಬೋದು ಹಿಂಗೆ. ಸೊ ಹೇಗೆ ಕಾಣಿಸ್ತಿದೆ? ಸರಿಯಾಗಿ ಕಾಣಿಸ್ತಾ ಇಲ್ವಾ? ಇದನ್ನು ಕೂಡ ಇಲ್ಲೇ ಇಟ್ಕೊಳ್ಬೋದು. ಏನು ಅಲ್ಲಾಡ್ತಾ ಇಲ್ಲ, ಏನೂ ಇಲ್ಲ, ಸ್ಟ್ರಾಂಗ್ ಆಗೇ ಇದೆ. ಸೊ ಇದನ್ನ ಏನು ಮಾಡೋಣ? ಡ್ರೈ ಫ್ರೂಟ್ಸ್ದು ಮತ್ತು ಉಪ್ಪಿನಕಾಯಿ ಇದನ್ನ ಏನು ಮಾಡೋಣ ಅಂದರೆ, ಇದು ನುಗ್ಗೆ ಸೊಪ್ಪಿನ ಪುಡಿ ಈಗ ಮಾಡ್ಕೊಂಡಿದ್ದೆ. ಆಲ್ರೆಡಿ ಲೀವ್ಸ್ ಹಾಕಿದ್ದೀನಿ, ನೀವು ನೋಡ್ಬೋದು. ನನಗನ್ಸ್ದಂಗೆ ಇದಕ್ಕೆ ಸುತ್ತಬೇಕು ಅಂತ ಅನಿಸುತ್ತೆ. ಇದನ್ನ ಈ ಥರ ಬಿಚ್ಕೊಂಡು, ಎಷ್ಟು ತೆಳ್ಳ ಇದೆ ಇದು, ಕಟ್ಟಾಗ್ಬಿಡಲ್ವಾ? ಓ ಮೈ ಗಾಡ್. ಈ ಥರ ಬಿಚ್ಚಿ ಸೊ ಫೈನಲಿ ಈ ಥರ ಬಿಚ್ಚಿ, ಇದು ಎಲ್ಲಿಂದ ಹಾಕೋದು? ಸ್ವಲ್ಪ ಅರ್ಧದಿಂದ ಟ್ರೈ ಮಾಡೋಣ. ಈ ಥರ ರೋಲ್ ಮಾಡಿ ಆನ್ ಮಾಡೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ಲ? ಸೊ ಹೆಂಗೆ ಕಾಣಿಸ್ತಾ ಇದೆ? ವಾವ್, ಸೂಪರ್ ಅಲ್ಲ? ಬೆಳಗ್ಗೆ ಇದನ್ನ ಹಾಕ್ಕೊಂಡು ಈ ಡಿಮ್ ಲೈಟಲ್ಲಿ ಅಡುಗೆ ಮಾಡ್ತಾಯಿದ್ರೆ ಸೂಪರ್ ಆಗಿರುತ್ತೆ. ಕಾಣಿಸ್ತಾ ಇದೇನು? ಅಪ್ಪ, ಇವಾಗ ಕಾಣಿಸ್ತಾ ಇದೆಯಾ? ಎಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಗೊತ್ತಿಲ್ಲ, ತರಿಸಿದೆ, ಸುಮ್ಮನೆ ವಿಡಿಯೋ ಮಾಡ್ಬೇಕನ್ನಿಸ್ತು ಮಾಡಿದೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಬೇರೆ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.